ನಮಸ್ತೆ ಕರುನಾಡಿಗೆ ಪ್ರಿಯ ಬಂಧುಗಳೇ, ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸದ್ಯಕ್ಕೆ ಲಕ್ಷಾಂತರ ಭಕ್ತರು ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಿದ್ದಾರೆ. ಸೊ ರಾಮ ಮಂದಿರದಲ್ಲಿ ಭೋಜನದ ವ್ಯವಸ್ಥೆಯನ್ನ ಸದ್ಯ ಮಾಡಲಾಗಿದೆ. ಅದು ಎಲ್ಲಿ ಮಾಡಲಾಗಿದೆ? ಅಯೋಧ್ಯೆಯಲ್ಲಿ ರಾಮ ಮಂದಿರದ ದರ್ಶನಕ್ಕೆಂದು ಬರುವಂತಹ ಭಕ್ತಾದಿಗಳಿಗೆ ಉಚಿತವಾಗಿರ್ತಕ್ಕಂತಹ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಸ್ಥಳದ ಬಗ್ಗೆ ಭೋಜನವನ್ನು ಪಡಿಬೇಕು, ಸ್ವೀಕರಿಸಬೇಕು ಎಂದರೆ ಯಾವೆಲ್ಲ ನಿಯಮಗಳಿದ್ದಾವೆ ಎನ್ನುವುದನ್ನು ಕುರಿತು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಈ ವಿಡಿಯೋದ ಉದ್ದಗಲಕ್ಕೂ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ಪ್ರಿಯ ಬಂಧುಗಳೇ, ಅದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಜೊತೆಗೆ ಯಾರು ರಾಮ ಮಂದಿರಕ್ಕೆ ದರ್ಶನವನ್ನು ಪಡೀಲಿಕ್ಕೆ ಹೋಗಬೇಕು ಅನ್ನುವಂತಹ ಹಂಬಲವನ್ನು ಹೊಂದಿರ್ತಾರೋ ಅಂಥವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಐ ಹೋಪ್ ಅವರಿಗೆ ಡೆಫಿನೆಟ್ಲಿ ಈ ವಿಡಿಯೋದಿಂದ ಹೆಲ್ಪ್ ಆಗುತ್ತೆ. ಬಂಧುಗಳೇ, ನೀವು ಕೊಡುವಂತಹ ಒಂದೇ ಒಂದು ಲೈಕು ನಮಗೆ ಆ ಸಾಕ್ಷಾತ್ ಶ್ರೀರಾಮನ ಆಶೀರ್ವಾದ ಇದ್ದ ಹಾಗೆ. ಹಾಗಾಗಿ ವಿಡಿಯೋನ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಒಂದು ಬಾರಿ ವಿಡಿಯೋಗೆ ಲೈಕ್ ಮಾಡಿ. ಐ ಹೋಪ್ ನೀವು ವಿಡಿಯೋಗೆ ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ. ಸೊ ಮತ್ತೆ ತಡ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಹೌದು ಪ್ರಿಯ ಬಂಧುಗಳೇ, ರಾಮನ ದರ್ಶನಕ್ಕೆಂದು ಬರುವಂತಹ ಭಕ್ತಾದಿಗಳಿಗಾಗಿ ಉಚಿತವಾಗಿರ್ತಕ್ಕಂತಹ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದು ರಾಮ ಮಂದಿರದಲ್ಲಿ ಅಲ್ಲ, ಬದಲಾಗಿ ರಾಮ ಮಂದಿರದಿಂದ ಸುಮಾರು 350 ಮೀಟರ್ ದೂರದಲ್ಲಿರ್ತಕ್ಕಂತಹ ಅಮವ ರಾಮ ಮಂದಿರದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಇರುವ ಅಮವ ರಾಮ ಮಂದಿರದ ಆಶ್ರಮದಲ್ಲಿ ರಾಮ ಮಂದಿರದ ದರ್ಶನಕ್ಕೆಂದು ಬರುವಂತಹ ರಾಮನ ಭಕ್ತಾದಿಗಳಿಗಾಗಿ ವಿಧ ವಿಧವಾಗಿರ್ತಕ್ಕಂತಹ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ರಾಮ ಮಂದಿರದ ದರ್ಶನಕ್ಕೆ ಬರುವಂತಹ ಲಕ್ಷಾಂತರ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡಲಾಗ್ತದೆ. ಇನ್ನು ಬಂಧುಗಳೇ, ಕೆಲವೊಂದಿಷ್ಟು ಜನರು ಕೇಳಬಹುದು, ಈ ವ್ಯವಸ್ಥೆಯನ್ನು ಅಷ್ಟು ದೂರ ಯಾಕೆ ಮಾಡಿದರು? ಯಾಕಂತಂದರೆ ಕೆಲವೊಂದಿಷ್ಟು ಜನರಿಗೆ ಈ ಮಾಹಿತಿಯ ಕೊರತೆ ಇದೆ. ಹಾಗಾಗಿ ದರ್ಶನಕ್ಕೆಂದು ಹೋದವರು ಕೇವಲ ದರ್ಶನವನ್ನು ಪಡೆದು ಸ್ವಾಮಿಯ ಆಶೀರ್ವಾದದೊಂದಿಗೆ ಮರಳ್ತಾ ಇದ್ದಾರೆ. ಆದರೆ ಭೋಜನದ ಬಗ್ಗೆ ಮಾಹಿತಿಯ ಕೊರತೆ ಇರುವ ಕಾರಣದಿಂದಾಗಿ ಭೋಜನ ಮಾಡದೆ ಮರಳ್ತಾ ಇದ್ದಾರೆ. ಸೊ ಅಂಥವರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತೇಳಿ ಭಾವಿಸ್ತೇನೆ. ರಾಮ ಮಂದಿರದಲ್ಲಿಯೇ ಸದ್ಯ ಭೋಜನದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅಡುಗೆಯ ಕೋಣೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಅದು ಕೂಡ ಉದ್ಘಾಟನೆಗೊಂಡು ರಾಮ ಮಂದಿರದಲ್ಲಿಯೇ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಆದರೆ ಇದೀಗ ಬರ್ತಕ್ಕಂತಹ ಭಕ್ತಾದಿಗಳಿಗಾಗಿಯೇ ಭಕ್ತರು ಯಾರೂ ಕೂಡ ಉಪವಾಸದಿಂದ ಮರಳಬಾರದು ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಅಮ್ಮವ್ವ ರಾಮ ಮಂದಿರದ ಆಶ್ರಮದಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಪ್ರಸಾದದ ವ್ಯವಸ್ಥೆಯು ಪ್ರಾರಂಭವಾಗುವುದು ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3:45 ಪ್ರತಿದಿನಾಲೂ ಕೂಡ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ. ಇನ್ನು ಭೋಜನವನ್ನು ನೀವು ಪಡಿಬೇಕು ಅಂತಂದರೆ ಅಮವ ರಾಮ ಮಂದಿರದ ಬಳಿ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ತೋರಿಸಬೇಕಾಗ್ತದೆ. ಒಂದು ಆಧಾರ್ ಕಾರ್ಡ್ಗೆ ಒಂದು ಊಟವನ್ನು ನಿಮಗೆ ಕೊಡಲಾಗ್ತದೆ. ಇನ್ನು ಬದಲಾಗಿ ನೀವೇನಾದರೂ ಭೋಜನವನ್ನು ಬಡಿಸಲಿಕ್ಕೆ ಸಹಾಯವನ್ನು ಮಾಡಬೇಕು ಅಂತಂದರೆ ನಿಮ್ಮ ವಿಳಾಸವನ್ನು, ನಿಮ್ಮ ಹೆಸರನ್ನು ನೋಂದಾಯಿಸಿ ಅಲ್ಲಿ ಸಹಾಯವನ್ನು ನೀವು ಮಾಡಬಹುದು. ಇದೀಗ ಅಲ್ಲಿ ಸುಮಾರು ಒಂದೇ ಬಾರಿಗೆ 1000 ಜನರು ಕೂತು ಭೋಜನವನ್ನು ಸೇವಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗ್ತದೆ. ಮುಂದಿನ ದಿನಗಳಲ್ಲಿ 50,000 ಜನರು ಕೂತು ಊಟ ಮಾಡುವಂತಹ ಅಥವಾ ಭೋಜನವನ್ನು ಸೇವಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ನಾನು ಮೊದಲೇ ತಿಳಿಸಿದ ಹಾಗೆ ಈ ವ್ಯವಸ್ಥೆಯು ಪ್ರತಿ ದಿನಾಲೂ ಕೂಡ ಇರುತ್ತೆ. ಪ್ರತಿ ದಿನಾಲೂ ಕೂಡ ಸ್ವಾಮಿಯ ದರ್ಶನವನ್ನು ಪಡೆದಿರ್ತಕ್ಕಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನು ಹಂಚಲಾಗ್ತದೆ. ಪ್ರಿಯ ಬಂಧುಗಳೇ, ಸಾಕಷ್ಟು ಜನರಿಗೆ ಈ ಮಾಹಿತಿ ಇಲ್ಲದೇ ಇರುವ ಕಾರಣದಿಂದಾಗಿ ರಾಮ ಮಂದಿರಕ್ಕೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಹಾಗೆ ಬರುತ್ತಿದ್ದಾರೆ. ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ರಾಮ ಮಂದಿರಕ್ಕೆ ಹೋಗಬೇಕು ಎಂದು ಹಂಬಲವನ್ನು ಹೊಂದಿದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಎಂದು ಕಾಮೆಂಟ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.